ನಮಸ್ಕಾರ ರೀ ಎಲ್ಲರಿಗೂ. ಇದು ನಿಮ್ಮ ಗುರೂಜಿ ಟೆಕ್ ಬ್ಲಾಗ್ಸ್ ನೋಡ್ರಿ. ಇವತ್ತು ನಿಮ್ಗೆ ಥಂಬ್ನೇಲನ್ನು ನೋಡಿಬಿಟ್ಟು ಗೊತ್ತಾಗಿರ್ಬೋದು ನೋಡ್ರಿ. ನಮ್ಮ ಶಾಲೆ ಒಳಗೆ ಇವತ್ತು ಅಗ್ನಿಶಾಮಕ ದಳದಿಂದ ಒಂದು ರಕ್ಷಣಾ ಕಾರ್ಯಾಚರಣೆ ಒಂದು ಅಣುಕು ಪ್ರದರ್ಶನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಸೊ ನೋಡ್ಬೋದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕುತೂಹಲದಿಂದ ಅವರು ಏನೇನು ಕೆಲಸಗಳನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಬೆಂಕಿಯನ್ನು ಎಲ್ಲಾದರೂ ಸ್ಫೋಟಗಳಾದಾಗ ಅಥವಾ ಬೆಂಕಿಯನ್ನು ಹೊತ್ತಿದಾಗ ಏನಾಗ್ತದೆ ಅಥವಾ ತುರ್ತು ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಮಕ್ಕಳಿಗೆ ತಿಳಿಸಿ ಹೇಳ್ತಿದ್ರು. ಮನೆಯೊಳಗೆ ಗ್ಯಾಸ್ಗಳು ಆ ಸಂದರ್ಭ ಆಗಿರ್ತಾವೆ. ಗ್ಯಾಸ್ಗಳನ್ನು ಅಥವಾ ಪೈಪ್ಗಳು ಲೀಕೇಜ್ ಆಗಿ ಅಥವಾ ಗ್ಯಾಸ್ಗಳಿಗೆ ಬೆಂಕಿ ಹತ್ತಿದಾಗ ಯಾವ ಥರ LPG ಸಿಲಿಂಡರ್ಗಳನ್ನು ಮನೆಯಲ್ಲಿ ಎಲ್ಲರೂ ಬಳಸ್ತೀರಿ, ಅದನ್ನು ಯಾವ ಥರ ಬೆಂಕಿಯನ್ನು ನಂದಿಸ್ಬೇಕು ಅನ್ನೋದು ಒಂದು ಮಕ್ಕಳಿಗೆ ಹೇಳಿದರು. ಮತ್ತು ಬೆಂಕಿಯ ಒಂದು ಯಾವ್ಯಾವ ಒಂದು ಎಣ್ಣೆಯ ಬೆಂಕಿಗಳು, ಆಮೇಲೆ ಇವು ಬೆಂಕಿ ಹತ್ಕೊಂಡಿದ್ದು ಒಂದು ಯಾವ್ಯಾವ ಥರದ್ದು ಬೆಂಕಿಗಳು ಇರ್ತಾವೆ ಅದನ್ನು ಬಗ್ಗೆ ಒಂದು ಎಕ್ಸ್ಪ್ಲೇನ್ನ ಮಾಡಿ. ಸೊ ಇಲ್ಲಿ ನೋಡ್ರಿ, ನಿಮಗೆ ಕಾಣ್ತಿರ್ಬೋದು ಯಾವ ಥರ LPG ಸಿಲಿಂಡ್ರನ್ನು ತಗೊಂಡು ಒಂದು ಅದನ್ನು ಹಚ್ಚಿದ ಮೇಲೆ ಯಾವ ಥರ ಅದನ್ನು ಆರಿಸ್ಬೇಕು. 3 ವಿಧಗಳನ್ನು ಅವ್ರು ಹೇಳಿದರು. ಒಂದು ಡೈರೆಕ್ಟಾಗಿ ಅದನ್ನು ಆಕ್ಸಿಜನ್ ಕಟ್ ಮಾಡಿ ಒಂದು ಮಾಡೋದು, ಅಥವಾ ಒಂದು ಗಿಕೆಟ್ಗಳನ್ನು ತಗೊಂಡು ಒಂದು ಹಾಕೋದು, ಅಥವಾ ಒದ್ದೆಯ ಒಂದು ಚೀಲಗಳಾಗಿರ್ಬೋದು, ಚಾದರ್, ಬೆಡ್ಶೀಟ್ಗಳಂಥ ವಸ್ತುಗಳಿಂದ ಅದನ್ನು ಮುಚ್ಚಿ ಏನು ಮಾಡೋದು, ಬೆಂಕಿಯನ್ನು ನಂದಿಸುವಂಥದ್ದು ಹೇಳಿದರು. ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣ್ತಿದೆ ಯಾವ ರೀತಿಯಾಗಿ ಇವರು ಒಂದು ಸಿಲಿಂಡ್ರನ್ನ, ಬೆಂಕಿ ಹಚ್ಚಿ ಸಿಲಿಂಡ್ರನ್ನ ನಂದಿಸಿದ್ರು ಅಂತ ನಿಮ್ಗೆ ಇಲ್ಲಿ ಕಾಣಿಸಿದೆ. ಸೊ ಅವರೆಲ್ಲ ಒಂದು ಪ್ರದರ್ಶನನ ನಮ್ಮ ಶಾಲೆಯ ವತಿಯಿಂದ, ಪ್ರಾಚಾರ್ಯರ ವತಿಯಿಂದ, ಪ್ರಾಂಶುಪಾಲರ ಪ್ರೈಮರಿ ಹಾಗೂ ಹೈಸ್ಕೂಲ್ ವತಿಯಿಂದ ಅವ್ರಿಗೊಂದು ಕಿರು ಸನ್ಮಾನನೂ ಕೂಡ ಮಾಡಿದೆ ನೋಡ್ರಿ ಅಗ್ನಿಶಾಮಕ ದಳದವರಿಗೆ. ಇದು ಒಂದು ವಿಸ್ಮಯದ ಸಂಗತಿ. ಅಂದರೆ ನಮ್ಮ ಶಾಲೆಯೊಳಗೆ ಒಂದು ಅಗ್ನಿಶಾಮಕ ಗಾಡಿ ಬಂದಿತ್ತಲ್ಲ, ಅವೆಲ್ಲ ಹುಡುಗರಿಗೊಂದು ಕ್ಯೂರಿಯಾಸಿಟಿ ನೋಡೋಕೆ. ಅವರೆಲ್ಲ ನೋಡ್ಬೋದು ಯಾವ ಥರ ಅವರು ಒಂದು ತುರ್ತು ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದ ಸಮಯದಲ್ಲಿ ಜನರನ್ನು ಯಾವ ರೀತಿ ರಕ್ಷಿಸ್ತಾರೆ. ಭೂಕಂಪಗಳಾದಾಗ ಅಥವಾ ಬಾಂಬ್ ಸ್ಫೋಟಗಳಾದಾಗ ಈ ನಮ್ಮ ರಕ್ಷಣಾ ಪಡೆಯ ದಳದವರು, ಫೈರ್ ಮೆನ್ಸ್ ಏನಿರ್ತಾರಲ್ಲ, ಅದೊಂದು ಅವರು ಬೇರೆ ಬೇರೆ ಯಾವ ಥರ ಅವರು ನೀರನ್ನು ಸಿಂಪಡಿಸ್ತಾರೆ ತಮ್ಮ ಅವರು ಗಾಡಿಯ ಮೂಲಕ ಅನ್ನೋದು ಹೇಳಿದ್ರು ನೋಡಿ. ಇದು ಅಗ್ನಿಶಾಮಕ ದಳದ ಗಾಡಿ ನೋಡ್ರಿ, ಎಲ್ಲ ಸಿಬ್ಬಂದಿಗಳು ಇಲ್ಲಿ ಕಾಣ್ತಿರೋದು. ಇದು ನಮ್ಮ ಶಾಲೆಯ ಆವರಣ. ಇದು ನಮ್ಮ ಇವತ್ತಿನ ಡೈಲಿ ಮಿನಿ ಬ್ಲಾಗ್ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.